ಒಂದೇ ತಟ್ಟೆಲಿ ಊಟ ಮಾಡಿದ್ರಿ? ಒಂದೇ ತಟ್ಟೆಯಲ್ಲಿ ಮಾಡಿಲ್ಲ, ಆದರೆ ಜೊತೆಲೇ ಇದ್ವಿ. ಏನು ಸರ್ ಅದು? ಫೋನ್ ಪೇ ಗೂಗಲ್ ಪೇ? ಏನು ಫೋನ್ ಪೇ ಗೂಗಲ್ ಪೇ? ಕೋಟ್ಯಾಂತರ ರೂಪಾಯಿ ದುಡ್ಡು ಇರೋರಲ್ವ ಇವರು, ಯಾಕೆ ಮತ್ತೆ ಫೋನ್ ಪೇ ಗೂಗಲ್ ಪೇ ಅಲ್ಲ ಸರ್? ಯಾವ ಕೋಟ್ಯಾಂತರ ರೂಪಾಯಿ ದುಡ್ಡು ಇಲ್ಲ ಸರ್. ಎಲ್ಲ ಈ ಥರ ಪಾಪ ಈ ರೇಸ್ ನಡೆಸೋದು, ಆ ರೇಸಲ್ಲಿ ಬರೋದು, ದುಡ್ಡು ಇಟ್ಕೊಳ್ಳೋದು, ಅದರಲ್ಲಿ ಇವರು ದಂಧೆ ನಡೆಸ್ತಾ ಇದ್ದಾರೆ ಸರ್. ಸರ್ ಪಾಪ ಸರ್, ಹೊರತು ಸಂತೋಷ ಎಲ್ಲದಕ್ಕೂ ಅವ್ರ ಮೇಲೆ ಊರೇ ಕೊಡ್ತೀರಲ್ಲ ಸರ್. ಅಂದ್ರೆ ಸರ್ GK ನಲ್ಲಿ ನಡೆಯೋ ಕೃಷಿ ಮೇಳದಲ್ಲಿ ಅವರು ಅಪಪ್ರಚಾರ ಮಾಡ್ತಾರೆ, ಹಂಗಾಗಿ ರೈತರು ಬರೋದು ಕಡಿಮೆ ಆಯ್ತು ಅಂತ ಹೇಳಿ ನೀವು ಹೇಳ್ತಾರೆ. ಎಷ್ಟೋ ಜನ ರೈತರು ಅಲ್ಲ, ಅದಕ್ಕೆ ಆಧಾರ ಏನಿದೆ? ನಾನು ಹೇಳ್ತಾ ಇರೋದು ಹಳ್ಳಿಕಾರು ಒಂದು GK ಕೃಷಿ ಮೇಳದಲ್ಲಿ ಎಲ್ಲ ರೈತರಿಗೂ ಅವಕಾಶ ಮಾಡಲಿ. ಯಾಕೆ ಅವರೆಲ್ಲ ರೈತರು ಅಲ್ವಾ? ಇವ್ನು ಮಾತ್ರ ರೈತನಾ? ಇವನಿಂದಾನೇ ಹಳ್ಳಿಕಾರು ಹೊಡಿತಾ ಇದ್ದ. ಸ್ಪಂದನ ಹಾಸ್ಪಿಟಲ್ದು ಇವನೇನಂದ್ರೆ ಡ್ರಗ್ಸ್ ಎಲ್ಲ ತಗೊತಾ ಇದ್ದ ಅಂತ ಕೆಲವು ವಿಚಾರ ಗೊತ್ತಾಯ್ತು. ಅಲ್ಲ, ನೀವು ಸ್ನೇಹಿತರಾಗಿದ್ರಿ ಅವಾಗ? ನೀವು ನೋಡಿದಿರ ನೀವು, ಅಥವಾ ಸುಮ್ಮನೆ ಆರೋಪ ಮಾಡ್ತೀರಾ? ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು, ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡ್ತವ್ರೆ. ಸೊ ಅಂಥವ್ರ ಮೇಲೆ ಯಾಕೆ ಆರೋಪಗಳು ಯಾಕೆ ಮಾಡ್ತೀರಿ ನೀವು? ಪೊಲೀಸ್ ಅಧಿಕಾರಿಗೆ ಕಸ್ಟಡಿ ಕೊಡಲಿ ಸರ್ ಅವನ್ನ. ಸ್ನೇಹಿತರೆ ನಮಸ್ತೆ, ನ್ಯೂಸ್ 12 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ನನ್ನೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷ ಅತಿಥಿ, ದುಶ್ಮನು ಇತ್ಯಾದಿ ಏನಾದರೂ ಅಂದ್ಕೊಳ್ಳಿ, ಇವ್ರು ಇದ್ದಾರೆ. ಇವ್ರು ಯಾರಿಗೆ ದುಶ್ಮನು ಇತ್ಯಾದಿ ಅಂದರೆ ವರ್ತೂರ್ ಸಂತೋಷ್. ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ವರ್ತೂರ್ ಸಂತೋಷ್ ದುಶ್ಮನಿ ಅಂದ ತಕ್ಷಣ ಯಾರು ಇರ್ತಾರೆ ಅಂತ ಹೇಳಿ. ಎಸ್, ಅವರೇ ಸಾಮಾಜಿಕ ಹೋರಾಟಗಾರರಾದಂಥ ಯಲಂಕ ಮಂಜು ಅವರು, ಮಾಜಿ ಸ್ನೇಹಿತ ಅಂತ ಹೇಳ್ಬೋದು, ಹಾಲಿ ಏನು ದುಶ್ಮನ್ ಅಂತ ಹೇಳ್ಬೋದು. ಸೊ ಇವರು ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ನಂತರ ಸಾಕಷ್ಟು ಮುಖವಾಡಗಳನ್ನು ಕಳಚಿಡುವಂಥ ಅವ್ರದ್ದು ಗೊತ್ತಿಲ್ಲ, ಸೊ ಪ್ರಾಮಾಣಿಕವಾಗಿ ಮುಖವಾಡವನ್ನು ಕಳಚಿಡುವಂಥ ಸಣ್ಣ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಮೊದಲಿಗೆ ನೀವು ನಮ್ಮ ಸ್ಟುಡಿಯೋಗೆ ಬಂದು ಇಂಟರ್ವ್ಯೂ ಕೊಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜು ಸರ್, ನಿಮಗೆ ಮೊದಲನೇ ಪ್ರಶ್ನೆ, ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ, ಜೋಗಿ ಫಿಲಿಮ್ ಎಂಥ ಫೇಮಸ್ ಡೈಲಾಗ್ ಅಲ್ವಾ ಸರ್? ಸರ್, ವರ್ತೂರ್ ಸಂತೋಷು ಇದೇ ಯಲಂಕ ಮಂಜು ಹೋರಾಟಗಾರ, ನೀವಿಬ್ಬರು ಕೂಡ ಒಂದೇ ತಟ್ಟೆನಲ್ಲಿ ಒನ್ ಟೈಮಲ್ಲಿ ನೀವು ಒಂದೇ ತಟ್ಟೆಲಿ ಊಟ ಮಾಡಿದಿರಿ? ಒಂದೇ ತಟ್ಟೆಯಲ್ಲಿ ಮಾಡಿಲ್ಲ, ಆದರೆ ಜೊತೆಲೇ ಇದ್ದು ಅವ್ನಿಗೆಲ್ಲ ಥರನೂ ಸಪೋರ್ಟ್ ಮಾಡಿದೆ ಸರ್. ಸರ್ ಅವ್ನು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂಥವ್ನು ನಾವು ಪರಿಚಯ ಮಾಡಿಸಿದ್ವಿ ಸರ್. ಅಂದರೆ ನಮ್ಮ ನೆಟ್ವರ್ಕ್ ಏನಿದೆ, ನಮ್ಮ ಅಣ್ಣಂದ್ರುಗಳು ಇವತ್ತಿಗೂ ಸರ್ ಹೇಳ್ತೀನಲ್ವ, ಅವನು ಇವತ್ತು ಎಲ್ಲೆಲ್ಲೋ ಹೋಗಿ ಬರ್ತಾ ಇದ್ದಾನಲ್ವ, ಅಲ್ಲೆಲ್ಲ ನಮ್ಮ ಅಣ್ಣಂದ್ರುಗಳಿದ್ದಾರೆ. ಅವ್ರಿಗೆಲ್ಲ ನಾನು ಇವನ್ನ ರೈತ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿದೆ ಸರ್. ಆದರೆ ಇವನ ಬಗ್ಗೆ ತಿಳಿತಾ ಇದ್ದರೆ ಕೆಲವು ಸತ್ಯಗಳು ನಿಜವಾಗ್ಲೂ ತುಂಬ ಅಯ್ಯೋ ಇಂಥವನಿಗೆ ನಾವು ಇವನ್ನ ರೈತ ಅಂದ್ಬಿಟ್ಟು ನಂಬಿಟ್ವಾ ಅಂತ. ಆದರೆ ನಿಜವಾದ ರೈತರಿರೋದು ಹಳ್ಳಿ ಕಡೆ ಸರ್. ಹಳ್ಳಿ ಭಾಗದಲ್ಲಿರೋಂಥ ರೈತರುಗಳು ನೋಡಿಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಇವನು ಏನೂ ಇಲ್ಲ ಸರ್. ಬಟ್ ನಿಜವಾಗ್ಲೂ ಹೇಳ್ತೀನಿ ಇವನು ರೈತ ಅಲ್ಲ ಸರ್. ನಾನು ಆಲ್ರೆಡಿ ಇವಾಗೆಲ್ಲ ಮಾಧ್ಯಮಕ್ಕೆ ಕೊಟ್ಬಿಟ್ಟಿದ್ದೀನಿ, ಎಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ. ಅವನು ಸುಮ್ಮನೆ ಬರೀ ನಾನು ರೈತ ಅಂತಾನಷ್ಟೇ. ಆ ರೈತದಿಂದ ಹಳ್ಳಿಕಾರ್ ರೇಸ್ ಮಾಡ್ತಾರಲ್ವ ಸರ್, ಆ ರೇಸಿಂದ ಹೋದ್ರಲ್ಲಿ ರೈತರಿಗೆ ಏನಾದರೂ ಒಂದು ಉಪಯೋಗ ಆಗೋಂಥದ್ದು ಏನಾದರೂ ಇದೆಯಾ ಹೇಳಿ ಸರ್? ಸರ್, ರೈಸು ಕೈಲಾಗದೇ ಇದ್ದವನು ಮಾಡ್ತಾನೆ ಸರ್. ಇವಾಗ ನಾನು ಒಂದು ಗೂಗಲ್ ಪೇ, ಫೋನ್ ಪೇ ಕೊಡ್ತೀನಿ, ನೀವು ನನಗೆ ನನ್ನ ನಂಬರ್ಗೆ ದುಡ್ಡು ಹಾಕ್ರಿ, ನಾನು ಮಾಡ್ತೀನಿ ರೇಸು. ಅರ್ಥ ಮಾಡ್ಕೊಳ್ಳಿ ಸರ್. ಒಬ್ಬ ಜನಕ್ಕೆ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಬೇರೆ ಇರ್ತದೆ, ಆದರೆ ಇವನು ದುಡ್ಡು ಮಾಡೋ ಉದ್ದೇಶ ಇವನ ಹತ್ರ ಇದೆ. ಹಳ್ಳಿಕಾರ್ ರೇಸ್ ಮಾಡೋದು ಏನಕ್ಕೆ? ಜೂಜಾಡಿಸ್ಕೊಂಡು ಮಾಧ್ಯಮದವ್ರನ್ನ, ಅಂದರೆ ಮಾಧ್ಯಮದವ್ರು ಒಳ್ಳೇದು ಹಾಕಿದ್ರೆ ಮಾತ್ರ ಒಳ್ಳೆಯದು, ಇಲ್ಲ ಅಂತ ಅಂದರೆ ಇವನು ಹಂಗೆ ಅವನ ಬಗ್ಗೆ ಪಾಪ ಇಲ್ಲ ಸಲದ್ದೆಲ್ಲ ಮಾತಾಡ್ಬಿಟ್ಟು ಕೆಟ್ಟದಾಗೆಲ್ಲ ಬೈಯೋದವ್ರನ್ನ, ಅವ್ರ ಮೇಲೆ ರೌಡಿಸಮ್ ಮಾಡೋದು, ಇದು ವರ್ತೂರ್ ಸಂತೋಷದ್ದು ಕಲೆಗಳು. ವರ್ತೂರ್ ಸಂತೋಷು ನಿಜವಾಗ್ಲೂ ಈ ರೀತಿ ಅವನು ಇದು ಮಾಡ್ತಾ ಇದ್ದಾನ ಅಂತ ನಮಗೆ ಬೇಜಾರಾಗ್ಬಿಟ್ಟಿದೆ ಸರ್. ನಿಜವಾಗ್ಲೂ ಹೇಳ್ತೀನಿ, ಎಷ್ಟೋ ಜನಕ್ಕೆ ಆಲ್ರೆಡಿ ಇವಾಗ ನಮ್ಮ ಪ್ರಯತ್ನ ನಾನು ಪಟ್ಟಿದ್ದೀನಿ ಸರ್. ರೈತರುಗಳಿಗೆ ಸರ್, ಇವರಿಂದ ನಮ್ಗೆ ಏನು ಆಗಬೇಕಾಗಿದ್ದೇನಿಲ್ಲ, ರೈತರಿಗೆ ಒಳ್ಳೇದಾಗಲಿ, ನಾನು ರೈತ ಅಂದ್ಕೊಂಡೇ ಇವನಿಗೆ ಸಪೋರ್ಟ್ ಮಾಡಿದ್ದು. ಆದರೆ ಇವನು ರೈತ ಅಲ್ಲ. ಫೋನ್ ಪೇ ಗೂಗಲ್ ಪೇ ಯಾಕೆ ಸರ್ ಬೇಕಾಗಿತ್ತು? ಏನು ಸರ್ ಅದು ಫೋನ್ ಪೇ ಗೂಗಲ್ ಪೇ? ಏನು ಫೋನ್ ಪೇ ಗೂಗಲ್ ಪೇ ಸರ್? ಇವಾಗ ಈ ಮಾಧ್ಯಮದ ಮುಖಾಂತರ ಏನು ಮಾಡ್ತಾರೆ ಇವರು, ಹಳ್ಳಿಕಾರ್ ರೇಸ್ ಮಾಡ್ತಾಯಿದ್ದೀನಿ, ನಿಮ್ಮ ಕೈಯಲ್ಲಿ ಅದೆಷ್ಟು ಮಾಡಿ ಹಾಕ್ರಿ ದುಡ್ಡು ಅಂತ ಹೇಳ್ತಾರೆ. ಅದರಲ್ಲಿ ಈ ಫೋನ್ ಪೇ ಗೂಗಲ್ ಪೇ ನಂಬರ್ ಅಂತ ಕೊಟ್ಟಿದ್ದಾರೆ. ಆ ಫೋನ್ ಪೇ ಗೂಗಲ್ ಪೇ ಇವಾಗ ಕೋಟ್ಯಾಂತರ ರೂಪಾಯಿ ದುಡ್ಡು ಇರೋರಲ್ವ ಇವರು, ಯಾಕೆ ಮತ್ತೆ ಫೋನ್ ಪೇ ಗೂಗಲ್ ಪೇ ಅಲ್ಲ ಸರ್? ಯಾವ ಕೋಟ್ಯಾಂತರ ರೂಪಾಯಿ ದುಡ್ಡು ಇಲ್ಲ ಸರ್. ಎಲ್ಲ ಈ ಥರ ಪಾಪ ಈ ರೇಸ್ ನಡೆಸೋದು, ಆ ರೇಸಲ್ಲಿ ಬರೋ ದುಡ್ಡು ಇಟ್ಕೊಳ್ಳೋದು, ಅದರಲ್ಲಿ ಇವರು ದಂಧೆ ನಡೆಸ್ತಾ ಇದ್ದಾರೆ ಸರ್. ಇದು ರೈತರುಗಳಿಗೆ ನಾವು ಆಲ್ರೆಡಿ ವಿಚಾರ ಮುಟ್ಟಿಸ್ಬಿಟ್ಟಿದ್ದೀವಿ, ಜನಕ್ಕೂ ಮುಟ್ಟಿಸ್ತಾ ಇದ್ದೀನಿ. ಆದರೆ ನನ್ನ ಪ್ರಯತ್ನ ನಾನು ಪಡ್ತಾ ಇದ್ದೀನಿ. ಅವ್ರ ಭಯದಿಂದ ನನಗೇನಿಲ್ಲ, ನನಗೇನು ಅದರಿಂದ ನನ್ನ ಪ್ರತಿಫಲನೂ ಇಲ್ಲ. ಆದರೆ ಅವ್ರು ತಿಳ್ಕೊಬೇಕು ಸರ್, ತಪ್ಪಾಗಿ
ಅವರು ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ಅಷ್ಟೇ. ಅಲ್ಲ ಸರ್, ನೀವು ವರ್ತೂರು ಸಂತೋಷ್ ಅವ್ರ ಬೆಳವಣಿಗೆ ಸಹಿಸೋಕ್ಕಾಗದೆ ಹೊಟ್ಟೆವರಿಂದ ಈ ಥರ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ನಿಮಿಷ ಸರ್, ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಆತನೇ ಹೇಳ್ಕೊಂಡ್ರು ಅಂತೆ ನಮ್ಮ ಅಪ್ಪ ನಮ್ಮ ತಾತ ಏನು ಜಮೀನ್ದಾರರು ಅಂತ ಹೇಳಿ ಹೇಳ್ಕೊಂಡಿರುವಂಥದ್ದು. ಹೆಂಗೆ ಇದರಿಂದನೇ ಅವ್ರ ಜೀವನ ಮಾಡಬೇಕಾ? ಗೂಗಲ್ ಪೇ ಫೋನ್ಪೇ ಮಾಡ್ಕೊಂಡೆ ವರ್ತೂರು ಸಂತೋಷ್ ಇಲ್ಲೇ ತಿಳ್ಕೊಳ್ಳಿ ಸರ್, ಬೇರೆ ಏನು ಬೇಡ. ಆಯಿತು, ನಮ್ಮ ತಾತ ಮುತ್ತ ಅಪ್ಪಂದ್ರದ್ದು ಆಸ್ತಿ ಅಂತ ಹೇಳ್ತಾರಲ್ವ, ಮತ್ತು ಫೋನ್ಪೇ ಗೂಗಲ್ ಪೇ ಯಾಕೆ ಸರ್? ಹೇಳಿ ಸರ್, ಇಲ್ಲೇ ಸಿಗುತ್ತಲ್ವ ಸರ್ ಉತ್ತರ. ಅವ್ರ ಮೊನ್ನೆ ಯಾರೋ ಒಬ್ಬರು ನೀನು ಹಳ್ಳಿಕಾರು ಹೊಡಿಯಲ್ಲ ಅಂತೇಳಿ ಒಬ್ರು ಆ್ಯಂಕರ್ ಕೇಳ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾರೆ ಇಲ್ಲ ನೀವು ಹಾಗಾದರೆ ಆ್ಯಂಕರ್ ಅಲ್ಲ ಅಂತಂದರೆ, ಆತನು ಮಾತು ಕಲ್ತಿದ್ದಾನೆ ಅಷ್ಟೇ. ಆದರೆ ಆ ಮಾತಿನ ಒಂದು ಇದಿದಾವಲ್ಲ ಸರ್, ತುಂಬ ಪರಿಣಾಮ ಬೀಳುತ್ತೆ ಕೆಟ್ಟದಾಗಿ. ಕೆಲವರು ರೈತರುಗಳ ಬಗ್ಗೆ ಮಾತಾಡ್ತಾನೆ ಕೆಟ್ಟದಾಗಿ, ಹೆಂಗೆಂಗೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡ್ತಾನೆ. ಏನು ಸರ್ ಒಂದು ಇದು ಬೇಡವಾ ಸರ್? ರೈತರುಗಳು ಯಾರೂ ಹಿಂಗಿರಲ್ಲ ಸರ್. ರೌಡಿಸಮ್ ಮಾಡೋದು, ಅವ್ರ ಮೇಲೆ ಹೋಗಿ ದಬ್ಬಾಳಿಕೆ ಮಾಡೋದು, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿಸೋದು, ಅಥವಾ ಇವಾಗ ಕೃಷಿ ಮೇಳ ಅಂತ GKVK ಕೃಷಿ ಮೇಳ ನಡೆಯುತ್ತೆ. ಹೌದು, GKVK ಕೃಷಿ ಮೇಳ ಅಂತ ನಡೀತದೆ. ಅಲ್ಲಿ ಒಂದು ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ, ಈ GKVK ಕೃಷಿ ಮೇಳ ನಡೀತದಲ್ಲ ಸರ್, ಎಂತ ರೈತರುಗಳು ಬರ್ಬೇಕು ಅಲ್ಲಿ ಬರ್ತಾ ಇಲ್ಲ. ಕೆಲವರು ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವ್ರ ಭಯ ಸರ್, ಏನಾದ್ರು ಮಾಡ್ಬಿಡ್ತಾರೇನೋ. ಯಾರು ಮಾಡ್ತಾರೆ? ವರ್ತೂರು ಸಂತೋಷ್ ಸರ್. ಪಾಪ ಸರ್, ವರ್ತೂರು ಸಂತೋಷ್ ಎಲ್ಲದಕ್ಕೂ ಅವ್ರ ಮೇಲೆ ಗೂಬೆ ಕೂರಿಸ್ತಿರಲ್ಲ ಸರ್. ಅಲ್ಲ ಸರ್, GKVKಗೆ ಜನರು ಬರ್ದೇ ಇರೋದಕ್ಕೂ ವರ್ತೂರು ಸಂತೋಷ್ಗೂ ಪಾಪ ಆತ ಒಬ್ಬ ರೈತ ಸರ್. ಒಬ್ಬ ರೈತ ಬೆಳೆದ್ರೆ ಸಹಿಸ್ಕೊಳಕ್ ಆಗಲ್ಲ ಅಂದ್ರೆ ನಾವೇನ್ ಹೇಳೋದು ಸರ್? ರೈತ ಬೆಳಿಲಿ, ಆದ್ರೆ ಒಳ್ಳೆ ರೀತಿಯಲ್ಲಿ ಬೆಳಿಲಿ. ಈ ತರ ಅವ್ರ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡೋದಲ್ಲ ಸರ್. ಯಾರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಸರ್. ಈಗ ನಾನೊಂದು ವಿಚಾರ ಹೇಳ್ತೀನಿ. ಈಗ ಒಂದು ಓರಿ ಸರ್, ಮಳವಳ್ಳಿ ಕೃಷ್ಣ ಅಂತ ಹಳ್ಳಿಕಾರ್ಗೆ ಸೆಮೆನ್ ಅದು ಒಂದು ರೆಡಿ ಮಾಡೋದ್ರಲ್ಲಿ ಮಳವಳ್ಳಿ ಕೃಷ್ಣ ಅನ್ನೋದು ಒಂದು ಓರಿ ಇರ್ತದೆ ಸರ್. ಆ ಓರಿನ ಇದು ಓರಿ ಬಗ್ಗೆ ಕೆಟ್ಟದಾಗಿ ಇದಕ್ಕೆ ಅಡ್ನಾಮ ಐತೆ ಮತ್ತು ಆ ಓರಿಗಳ ಬಗ್ಗೆ ಕೆಟ್ಟದಾಗಿ ನೆಗೆಟಿವ್ ವಿಡಿಯೋ ಮಾಡಿಬಿಟ್ಟು ಮಾಧ್ಯಮದಲ್ಲಿ ಬಿಟ್ಟಿದ್ದು ತಪ್ಪಲ್ವ ಸರ್? ಅಂದ್ರೆ ಸರ್, GKVK ನಲ್ಲಿ ನಡೆಯೋ ಕೃಷಿ ಮೇಳದಲ್ಲಿ ಅವರು ಅಪಪ್ರಚಾರ ಮಾಡ್ತಾರೆ. ಹಂಗಾಗಿ ರೈತರು ಬರೋದು ಕಡಿಮೆ ಆಯ್ತು ಅಂತ ಹೌದು. ಎಷ್ಟೋ ಜನ ರೈತರು ಅದಕ್ಕೆ ಆಧಾರ ಏನಿದೆ ಸರ್? ಏನಿದೆ ಸರ್? ಆಲ್ರೆಡಿ ಎಲ್ಲ ಮಾಧ್ಯಮದಲ್ಲೆಲ್ಲ ಹರಿದಾಡ್ತಾ ಇದ್ದಾವೆ ಸರ್. ಅದು ಮಳವಳ್ಳಿ ಕೃಷ್ಣ ಅಂತ ಹೇಳ್ಬಿಟ್ಟು ಸರ್, ಇವಾಗ ನಾನೊಂದು ಓರಿ ಕಟ್ಟಿದ್ದೀನಿ ಸರ್, ನನ್ನ ಓರಿ ರೇಟು ನಾನು ಹೇಳ್ತೀನಿ, ನಿನಗೆ ಬೇಕಾ ತಗೋ, ಇಲ್ಲ ಅಂದ್ರೆ ಬೇಡ ಅಂತ ಹೋಗ್ಬಿಡಪ್ಪ. ರೈತರ ಬೆಲೆ ಅವ್ರು ಕೇಳ್ತಾ ಇದ್ದಾರೆ ಸರ್. ರೈತ ಅವ್ರು ಒಂದು ರೇಟ್ ಹೇಳ್ತಾರೆ, ಆ ರೇಟ್ನ ನಾವ್ಯಾರು ನೀವು ಇದು ಹೇಳ್ಬಾರ್ದು ಅಂತ ಹೇಳೋಕ್ಕಾಗತ್ತಾ? ಅವನು ವರ್ತೂರು ಸಂತೋಷು ಇವರು ಏನೋ ಒಂದು ರೇಟ್ ಹೇಳ್ಕೊಂಡಿದ್ದಾರೆ, ಆ ರೇಟ್ಗೆ ಹಿಂಗೆ ಹೇಳ್ತಾವನೆ, ಈ ಓರಿಗೆ ಅದು ಲಕ್ಷಣಗಳೇ ಇಲ್ಲ, ಇದಕ್ಕೆ ಅದೇನದು ಅಡ್ನಾಮ ಐತೆ ಅಂತ ಪಾಪ ಆ ಓರಿಗಳ ಬಗ್ಗೆ ಎತ್ಕಟ್ಬಿಟ್ಟು ಮಾತಾಡೋದು ತಪ್ಪಲ್ವ ಸರ್? ಸರ್, ರೈತರು GKVK ಕೃಷಿ ಮೇಳದಲ್ಲಿ ಇವತ್ತು ಅವ್ರು ಬರಬೇಕು. ಎಷ್ಟೋ ಜನ ರೈತರು ಇದ್ದಾರೆ. ಅದು ಕರ್ನಾಟಕ ಜನತೆಗೆ ಸರ್, ನಾನು ನಿಜವಾಗ್ಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಕೇಳ್ಕೊಳ್ಳೋದು ಒಂದೇ ಸರ್, GKVK ಕೃಷಿ ಮೇಳದಲ್ಲಿ ದಯವಿಟ್ಟು ರಾಜಕಾರಣ ಮಾಡಬೇಡಿ ಸರ್. ಇಂಥವ್ರಿಂದ ರಾಜಕಾರಣ ನಡೀತಾ ಇದೆ ಸರ್ ಅಲ್ಲಿ. ಸರ್, ಈ ಒಂದು ಓರಿ ಬಗ್ಗೆ ಅವನಿಗೆ ಅವಕಾಶ ನೀವು ಮಾಡಿಕೊಡ್ಲಿಲ್ಲ ಅಂದರೆ ಅವರೆಷ್ಟು ಅವ್ರ ಮೇಲೆ ಹೋಗ್ಬಿಟ್ಟು ದೌರ್ಜನ್ಯ ಮಾಡ್ತಾರೆ. ಅಲ್ಲಿರೋ ಒಂದು GKVK ಅಧಿಕಾರಿಗಳಿಗೆ ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ ಇವರು? ಅದೆಲ್ಲ ನಾವು ಸರ್, ನಾನು ಹೇಳ್ತಾ ಇಲ್ವಾ ಸರ್, ನಾನು ಎಲ್ಲ ಮಾಹಿತಿ ಕಲೆ ಹಾಕಿದ್ದೀನಿ. ಇವನು ವರ್ತೂರು ಸಂತೋಷ್ ಏನಿದ್ದಾರೆ, ನಾನು ಇವ್ರ ಬಗ್ಗೆ ಸುಮ್ಮನೆ ನಮಗೇನು ದ್ವೇಷ ಇಲ್ಲ ಸರ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ಆತನ ರೈತನೇ ಆಗಲಿ ಸಂತೋಷ, ನಾವು ಬೆಂಬಲವಾಗಿ ನಿಂತ್ಕೊತೀವಿ. ಆದರೆ ಅವನು ತುಳಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ನಾನು ಹೇಳ್ತಾ ಇರೋದು, ಹಳ್ಳಿಕಾರು ಒಂದು GKVK ಕೃಷಿ ಮೇಳದಲ್ಲಿ ಎಲ್ಲ ರೈತರಿಗೂ ಅವಕಾಶ ಮಾಡಲಿ. ಆ ಓರಿಗಳ ಬಗ್ಗೆ ಯಾಕೆ ಮಾತಾಡಬೇಕು? ಇವಂದು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋದರೆ ಒಳ್ಳೇದಲ್ವಾ? ಇವಾಗ ಅವ್ರದ್ದು ಏಕಲವ್ಯ ಓರಿದ್ ಮಾತ್ರ ತೋರಿಸ್ತಾ ಇದ್ದಾರೆ, ಇನ್ನೂ ಓರಿಗಳು ಬೇಜಾನಿದ್ದಾವೆ. ಅವ್ರದ್ದು ಯಾಕೆ ಬರ್ತಾ ಇಲ್ಲ ಹಾಗಾದರೆ? ಯಾಕೆ ಅವರೆಲ್ಲ ರೈತರಲ್ವಾ? ಇವ್ನು ಮಾತ್ರ ರೈತನಾ? ಇವನಿಂದನೇ ಹಳ್ಳಿಕಾರು ಹೊಡಿತಾ ಇದ್ದ? ಆ ರೈತರುಗಳೆಲ್ಲ ಏನು ಮಾಡ್ತಾರೆ ಸರ್ ಪಾಪ? ಇದೇ ವಿಚಾರನೇ ಸರ್ ನನಗೆ ಇದೇ ನೋವಾಗಿದ್ದು ಸರ್. ನಾನು ಹೇಳ್ತಾ ಇಲ್ವಾ, ನಾನು ರೈತ ಅಲ್ಲ. ರೈತರಿಗೆ ಒಳ್ಳೇದಾಗಬೇಕು, ರೈತರು ಚೆನ್ನಾಗಿರಲಿ. ಅವ್ರು ಪಡೋ ಕಷ್ಟಗಳು ನಾವು ನೋಡಿದ್ದೀವಿ ಸರ್. ನಾನು ಒಂದು ಹಳ್ಳಿಯಿಂದ ಬಂದಿರೋನೇ. ಆ ಹಳ್ಳಿಯಲ್ಲಿ ನಾನು ರೈತರನ್ನೆಲ್ಲ ನೋಡಿದ್ದೀನಿ, ಅವ್ರು ಏನು ಕಷ್ಟಪಡ್ತಾರೆ ಸರ್. ಒಂದೊತ್ತು ಊಟನೂ ಇರೋಲ್ಲ ಸರ್ ಅವ್ರ ಹತ್ರ. ಪಾಪ ಇನ್ನೊಬ್ರ ಮನೆ ಹತ್ರ ಹೋಗಿ ವಿಷಯ ಬಿಡ್ತಾರೆ. ಅಂಥವನ್ನೆಲ್ಲ ನಾವು ನೋಡಿದ್ದೀವಿ. ಅಂಥ ರೈತರ ಹೆಸರು ಹೇಳ್ಕೊಂಡು ಬಂದಲ್ಲ ಅಂತ ಹೇಳ್ಬಿಟ್ಟು ನಾವು ಬೆಂಬಲಿಸಿದ್ದು ಅಷ್ಟೇ. ಆದರೆ ಈ ವಿಚಾರಗಳು ತಿಳ್ಕೊತಾ ಹೋಗ್ತಾ ಎಲ್ಲಿ ಗಂಟನೂ ಬಂದಿದೆ ಗೊತ್ತಾ? ಈಗ ಸ್ಪಂದನ ಆಸ್ಪತ್ರೆದು ನಮಗೆ ನಿಜವಾಗ್ಲೂ ಸುಳ್ಳೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ನಾವು. ಅಂದರೆ ಇವ್ರ ಮಾವ ನನಗೆ ಗೊತ್ತಿರಲಿಲ್ಲ. ಸ್ಪಂದನ ಹಾಸ್ಪಿಟಲ್ದು ಇವನೇನಂದರೆ ಡ್ರಗ್ಸ್ ಎಲ್ಲ ತೊಗೊತಾ ಇದ್ದ ಅಂತ ಕೆಲವು ವಿಚಾರ ಗೊತ್ತಾಯ್ತು. ಅಲ್ಲ, ನೀವು ಸ್ನೇಹಿತರೇ ಆಗಿದ್ರಿ ಅವಾಗ? ನೀವು ನೋಡಿದಿರಾ ನೀವು, ಅಥವಾ ಸುಮ್ಮನೆ ಆರೋಪ ಮಾಡಿಲ್ಲ? ಕಾರ್ಗಳಲ್ಲಿ ನಾವೆಲ್ಲ ಹೋಯ್ತಾ ಇದ್ವಲ್ಲ, ಅದೇನೋ ಇಂಜೆಕ್ಟ್ ಮಾಡ್ಕೊತಾ ಇದ್ದ. ನೀವು ನೋಡಿದಿರಾ? ಕಣ್ಣಾರನೇ ನೋಡಿದ್ದೀನಿ ನಾನು. ಜೀಪಲ್ಲಿ ಅವ್ನು ಜೀಪ್ ಕಾರ್. ಅಲ್ಲ ಸರ್, ಎಲ್ಲ ನೋಡ್ತಾ ಇರ್ತಾರೆ, ರೆಕಾರ್ಡ್ ಆಗ್ತಾ ಇರುತ್ತೆ ಸರ್ ಇದೆಲ್ಲ. ಖಂಡಿತವಾಗ್ಲು ಸರ್, ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಹೇಳ್ತಾ ಇಲ್ವಾ, ಅವನ ಬಾಡಿನ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ
ಅವ್ನು ಬಂಧಿಸ್ಲಿ ಸರ್, ಅವ್ನು ಖಂಡಿತ ಎಲ್ಲ ಮಾಹಿತಿನೂ ಸಿಗಾಕೊಂಡ್ಬಿಡ್ತಾರೆ ಸರ್, ಖಂಡಿತ ಸಿಗಾಕೊಂತಾರೆ ಸರ್. ಗಾಂಜಾ, ಡ್ರಗ್ಸು ಎಲ್ಲ ಇದ್ದಾವೆ ಸರ್ ಒಂದು. ಸರ್ ಈ ವಿಚಾರ ಸರ್ ಅವಾಗ ಏನೋ ವಯಸ್ಸು ಹುಡುಗನಲ್ಲಿ ಏನೋ ಮಾಡಿರ್ಬೋದೇನೋ ಗೊತ್ತಿಲ್ಲ ಸರ್ ವಯಸ್ಸು ಹುಡುಗರು ಸರ್ ಸರ್ ಅವಾಗ ಮಾಡಿರ್ಬೋದೇನೋ. ಇವಾಗ ಮಾಡದೆ ಒಳ್ಳೆ ಮನುಷ್ಯ ಆಗಿ ಇವತ್ತು ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು, ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರು ಮಾಡ್ತಾವ್ರೆ ಸರ್. ಸೊ ಅಂಥವ್ರ ಮೇಲೆ ಯಾಕೆ ಆರೋಪಗಳು ಯಾಕೆ ಮಾಡ್ತೀರಿ ನೀವು? ಆರೋಪಗಳಲ್ಲ ಅಲ್ಲ, ಇವಾಗಲೂ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಆರೋಪನ ಏನು ಸರ್ ಅದು? ಏನು ಆ ಡ್ರಗ್ಸ್ ಆಗಲಿ ಇನ್ನೊಂದು ಮತ್ತೊಂದು ಸರ್ ಇದೆಲ್ಲ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಸರ್. ನಾನೇ ಹೇಳ್ತಾ ಇದ್ದೀನಲ್ವ, ಅದಕ್ಕೆ ಪೊಲೀಸ್ ಅಧಿಕಾರಿಗೆ ಕಸ್ಟಡಿ ಕೊಡಲಿ ಸರ್, ಅವನ್ನ ಬರಲಿ, ಅವನು ಪೊಲೀಸ್ ಕಸ್ಟಡಿಗೆ ಬರಲಿ, ಅವನ ದೇಹ ನಾವು ಚೆಕ್ ಮಾಡೋಣ, ಯಾಕೆ ಡ್ರಗ್ಸ್ ಇಲ್ಲ ನಾನು ತೋರಿಸ್ತೀನಿ ಸರ್. ಸರ್ ಅವನು ದಿನಾಗಲೂ ಡ್ರಗ್ಸ್ ತೊಗೊತಾನೆ ಸರ್, ಡ್ರಗ್ಸ್ ತೊಗೊತಾ ಇರ್ತಾನೆ ವಿತ್ತು ಡಾಕ್ಟ್ರೆ ಸರ್. ಅವ್ನು ಡಾಕ್ಟ್ರುಗಳು ಹೇಳಿರೋದು ಕೇಳ್ಬಿಟ್ರೆ ನಾವು ನಮಗೆ ಏನು ನಿಜಾನ ಸುಳ್ಳ ಅಂತ ನಾನೇ ಹೋಗಿದ್ದೀನಿ ಸರ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.